ಇತ್ತ ನಿರಾಣಿ ಅವರು ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ಹೊಸ ಕಮಿಟಿಯಲ್ಲೂ ಕೂಡ ನಿರಾಣಿ ಅವರಿಗೆ ಸ್ಥಾನ ಸಿಕ್ಕಿದೆ. ಶಾಸಕ ಯತ್ನಾಳ್ ನಿರಾಣಿ ಮಧ್ಯ ಫೈಟ್ ಮುಂದುವರೆದಿದೆ. ಯತ್ನಾಳ್ ಮತ್ತು ನಿರಾಣಿ ನಡುವೆ ಕಾದಾಟ ಮುಗಿಯೋ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಹಾದಿಲಿ ಬೀದಿಲಿ ಹೋಗೋರ್ ಮಾತಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಬಿಜೆಪಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಕ್ಕೆ ಯತ್ನಾಳ್ ಅವರು ಟೀಕೆಯನ್ನ ವ್ಯಕ್ತಪಡಿಸಿದ್ರಲ್ಲ, ಅದಕ್ಕೆ ನಿರಾಣಿ ಅವರು ಉತ್ತರ ಕೊಟ್ಟಿರುವಂತದ್ದು. ಹಾದಿಲಿ ಬೀದಿಲಿ ಹೋಗೋರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ, ಅವ್ರ ಮಾತನ್ನು ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಹೇಳೋದ್ರ ಮುಖಾಂತರ ನಿನ್ನೆ ಯತ್ನಾಳ್ ಅವರು ತೀರಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾವಾಗ ರಾಜ್ಯ ಘಟಕದ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಒಂದು ಸ್ಥಾನವನ್ನು ವಹಿಸ್ಕೊಂಡ್ರು ಆವತ್ತಿನಿಂದಲೂ ಕೂಡ ಮುಂದುವರಿಸ್ತಾ ಇದ್ರು. ಈಗ ನಿನ್ನೆ ಆ ಘಟಕದ ಉಪಾಧ್ಯಕ್ಷರಾಗಿ ನಿರಾಣಿ ಅವರು ಆಯ್ಕೆಯಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಟೀಕೆ ಮಾಡಿದ್ರು. ಅವ್ರು ಕಳೆದ 4-5 ವರ್ಷಗಳಿಂದ ಅವ್ರು ಏನೇನು ಮಾತಾಡ್ತಾರೆ ಅನ್ನೋಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರು ಅಂದ್ರೆ ಏನು, ಇವ್ರು ಮಾತಾಡ್ತಾರೆ ಅಂದ್ರೆ ಏನು. ಯಡಿಯೂರಪ್ಪನವರು ಕಳೆದ 50 ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು. ಇವತ್ತೇನಾದ್ರೂ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ವಿಜಯೇಂದರ್ಗೆ ಆಗ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಬಿಜಾಪುರದವ್ರು ಶೋಭೆ ತರುವಂತದ್ದಲ್ಲ. ಅವ್ರನ್ನ ಯಾವುದೇ ರೀತಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಜನ ಪ್ರತಿಯೊಬ್ಬರೂ ಸಹಿತ ಅವ್ರು ಮಾತಾಡುವಂತದಕ್ಕೆ ಅವ್ರ ಸುತ್ತಮುತ್ತಲಿರುವಂತವ್ರಿಗೆ ನಮ್ಮನ್ನ ಆಚೆಗೆ ಬರ್ತಿದ್ದಪ್ಪ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹಾದಿ ಬೀದಿಯಲ್ಲಿ ಹೋಗುವಂತವ್ರಿಗೆ ಮಾತಾಡ್ಕೊತ ಹೋಗಿದ್ರೆ ಅವ್ರು ಮಾತಾಡ್ಕೊತ ಹೋಗ್ಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂಥದ್ರ ಕಡೆ ಗಮನನೇ ಹರಿಸೋದಿಲ್ಲ. ಒಂದು ದೀಪ ಆರುವಾಗ ಅದು ಜಾಸ್ತಿ ಡಾಳಾಗ ಆಗ್ತದೆ ಅನ್ನುವಂಥದ್ದನ್ನ ಅದು ಇವತ್ತ ಕಾಲ ಬಂದಿದೆ. ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಒಬ್ಬ ಸಣ್ಣ ಹುಡುಗ ಮಾತಾಡೋ ಥರ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡಲಾರ್ದೇನೆ ಅವು ಏನೇನು ಇನ್ನೂ ಎಷ್ಟು ದಿನ ಮಾತಾಡ್ತಾರೋ ಮಾತಾಡಲಿ. ಅದ್ರ ಬಗ್ಗೆ ನಾನಾಗಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ. ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥದ್ರ ಕಡೆ ಇದು ನಿರಾಣಿ ಅವರು ಯತ್ನಾಳ್ ವಿರುದ್ಧ ಮಾತಾಡಿದ್ದು. ಸಣ್ಣ ಹುಡುಗಂತರ ಮಾತಾಡ್ತಾರೆ, ಅವ್ರ ಮಾತನ್ನು ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಹೇಳೋದ್ರ ಮುಖಾಂತರ ರಾಜ್ಯಾಧ್ಯಕ್ಷರಾದ 40 ದಿನಗಳಲ್ಲೇ ವಿಜಯೇಂದ್ರ ಅವರು ರಾಜ್ಯ ಘಟಕವನ್ನು ಪುನರ್ರಚನೆ ಮಾಡಿದ್ರು. ಅದರಲ್ಲಿ ನಿರಾಣಿ ಅವ್ರಿಗೂ ಕೂಡ ಸ್ಥಾನ ಸಿಕ್ಕಿತ್ತು. ಅಂದರೆ ಯಡಿಯೂರಪ್ಪ ಅವರ ಆಪ್ತ ಬಳಗವನ್ನು ವಿಜಯೇಂದ್ರ ಅವರ ಆಪ್ತರನ್ನ ಮಾತ್ರ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಮತ್ತೊಂದು ಬಣಕ್ಕೆ ಸಿಟ್ಟಂತೂ ಇದೆ. ಅದರಲ್ಲಿ ಯತ್ನಾಳ್ ಅವರು ಒಂದು ಹೆಜ್ಜೆ ಮೀರಿ ಅಥವಾ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಾತನಾಡಿದ್ರು ನಿರಾಣಿ ವಿರುದ್ಧ ಮತ್ತು ವಿಜಯೇಂದ್ರ ಅವರ ವಿರುದ್ಧ. ಅದಕ್ಕೆ ಸಂಬಂಧಪಟ್ಟಂತೆ ನಿರಾಣಿ ವಾಪಸ್ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಹಾದಿಲಿ ಬಿದ್ದಿಲಿ ಹೋಗೋರು ಮಾತಾಡೋದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ, ನಾನೇ ಆಗಲಿ ಪಕ್ಷದ ಹಿರಿಯರೇ ಆಗಲಿ ಅವ್ರ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳೋದ್ರ ಮುಖಾಂತರ ಯತ್ನಾಳ್ ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಯತ್ನಾಳ್ ಮತ್ತು ನಿರಾಣಿ ಅವರ ನಡುವಿನ ವಾಕ್ ಸಮರ ಕಾದಾಟ ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಯತ್ನಾಳ್ ಅವರಂತೂ ಈ ವಿಚಾರದಲ್ಲಿ ತೀರಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ, ವಿಪಕ್ಷ ನಾಯಕನ ಸ್ಥಾನ, ನೆನ್ನೆ ಕಮಿಟಿ ರಚನೆಯಾಗಿದ್ದು ತೀರಾ ಅವರ ಕೋಪವನ್ನು ನೆತ್ತಿಗೇರುವಂತೆ ಮಾಡಿದೆ.